ಶಾಂತಿ. ಎಲ್ಲರೂ ಚೆನ್ನಾಗಿದ್ದೀರಿ? 4 ದಿನಗಳ ಕೋರ್ಸ್ ನಂತರ ಇವತ್ತು 5ನೇ ದಿನದ ಕೋರ್ಸ್ ಏನಿದೆ, ಇದು ರಾಜಯೋಗದ ಒಂದು ಸೂಕ್ಷ್ಮ ಏಕಾಗ್ರತೆಗೆ ನಾಲೆಜ್ ಆಸ್ ಎ ಗೈಡೆನ್ಸ್. ನಮಗೆ ಏಕರಸ ಏಕಾಗ್ರತೆಯನ್ನು ತರಲಿಕ್ಕೆ ಸೃಷ್ಟಿಚಕ್ರದ ಜ್ಞಾನ ಬಹಳ ಉಪಯೋಗಿಯಾಗುತ್ತೆ. ಯಾಕೆಂದರೆ ಕರ್ಮಕ್ಷೇತ್ರ ಕುರುಕ್ಷೇತ್ರ, ಇದರಲ್ಲಿ ಸಂಬಂಧಗಳಲ್ಲಿ ಬರ್ತಾ ಬೇಕಾದಷ್ಟು ಪರಿಸ್ಥಿತಿಗಳನ್ನು ಎಲ್ಲರೂ ಎದುರಿಸ್ತಾನೇ ಇದ್ದಾರೆ. ಅದು ಮನೆಯಲ್ಲಿರ್ಬೋದು ಅಥವಾ ವರ್ಕ್ ಪ್ಲೇಸಲ್ಲಿರ್ಬೋದು, ಎಲ್ಲೇ ಸಂಪರ್ಕದಲ್ಲಿ ಬಂದಾಗಿರ್ಬೋದು. ಇದೆಲ್ಲವನ್ನು ನೋಡ್ತಾ ಕೇಳ್ತಾ ಎಲ್ಲರ ಸಂಬಂಧಗಳಲ್ಲಿ ಬರ್ತಾ ಮಾನಸಿಕವಾಗಿ ನಿರ್ವಿಘ್ನನಾಗಿರಬೇಕು, ನಿಶ್ಚಿಂತನಾಗಿರಬೇಕು. ಎಂಥದೇ ಸ್ಟ್ರೆಸ್ ಅಥವಾ ಟೆನ್ಷನ್ ಪರಿಸ್ಥಿತಿಗಳಲ್ಲಿ ನಿಸ್ಸಂಕಲ್ಪನಾಗಿರ್ಬೇಕಂದ್ರೆ ಏಕರಸ್ ಏಕಾಗ್ರತೆ ಮನಸ್ಸು ಬುದ್ಧಿದು ನನಗಿರ್ಬೇಕಂತಂದರೆ ಸೃಷ್ಟಿಚಕ್ರವನ್ನು ಅರ್ಥಾತ್ ಕಾಲಚಕ್ರವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ. ಈ ಕಾಲಚಕ್ರ ಏನಿದೆ ಇದು ತಿರುಗ್ತಾನೇ ಇರುತ್ತೆ. 12 ಆದಮೇಲೆ ವಾಪಸ್ 12 ಬರುತ್ತೆ. ಸೋಮವಾರ ಆದಮೇಲೆ ತಿರ್ಗಾ ಸೋಮವಾರ ಬರುತ್ತೆ. ಜಾನ್ವರಿ ಆದಮೇಲೆ ತಿರ್ಗಾ ಜಾನ್ವರಿ ಬರುತ್ತೆ. ಋತುಗಳು ಪುನಃ ವಸಂತ ಋತು ವಾಪಸ್ ಪುನಃ ಬರುತ್ತೆ. ಹಾಗೆ ಕಾಲಚಕ್ರದ ನಿಯಮ ಟಿಕ್ 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 ಇದು ತಿರುಗ್ತಾ ಹೋದಾಗೆ ಮನುಷ್ಯಾತ್ಮರೂ ಸಹ ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬರ್ತಕ್ಕಂತಹ ನಿಶ್ಚಿತ ನಿಯಮ ಏನಿದೆ ಇದನ್ನು ನಾವು ಅರ್ಥ ಮಾಡ್ಕೊಂಡು ನಡಿಬೇಕು. ಕಾಲಚಕ್ರದ ಪ್ರವಾಹದಲ್ಲಿ ನಾವೀಗ ಸಿಕ್ಕಾಕ್ಕೊಳ್ಬಾರ್ದು. ಏಕೆಂದರೆ ಕಾಲಚಕ್ರದ ಪ್ರಭಾವದಿಂದ ದೂರ ಬರಲಿಕ್ಕೆ ಪರಮಾತ್ಮ ನಮಗೆ ಶಕ್ತಿಗಳನ್ನು ಕೊಡ್ತಾ, ನಮಗೆ ಜೊತೆ ಕೊಡ್ತಾ, ಸಹಯೋಗ ಕೊಡ್ತಾ, ತಂದೆ ಪರಮಾತ್ಮನ ಜ್ಞಾನ ಒಂದು ಅತಿ ದೊಡ್ಡ ಶಸ್ತ್ರವಾಗಿ, ಒಂದು ವೆಪನ್ನಾಗಿ ನನಗೆ ಇದರ ಮೇಲೆ ವಿಜಯವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ. ಯಾಕೆಂದರೆ ಕಾಲಕ್ಕೆ 2 ಅರ್ಥ. ಕಾಲ ಒಂದು ಟೈಮ್, ಕಾಲ ಇನ್ನೊಂದು ಮೃತ್ಯು. ಕಾಲ ಬಂದು ಎತ್ಕೊಂಡೋಯ್ತಪ್ಪ ಅವ್ರನ್ನ ಅಂದರೆ ಮೃತ್ಯು ತಗೊಂಡೋಯ್ತು. ಸೊ ಒನ್ ಹೂ ಕಂಟ್ರೋಲ್ಸ್ ದ ಟೈಮ್, ಸ್ಪೆಂಡ್ ದ ಟೈಮ್ ವ್ಯಾಲ್ಯೂಬಲಿ, ಹೀ ಕ್ಯಾನ್ ಕಾನ್ಕರ್ ದಿ ಡೆತ್ ಮೀನ್ಸ್ ದ ಟೈಮ್, ಕಾಲ. ಸೊ ಸೃಷ್ಟಿಚಕ್ರದ ಸೀಕ್ರೆಟ್ ಯಾವಾಗ ಅರ್ಥ ಆಗುತ್ತೆ, ಆಗ ನಾನು ನನ್ನ ಜೀವನದ ಸಮಯ ಏನಿದೆ, ಪ್ರತಿ ಗಳಿಗೆ ಟಿಕ್ ಟಿಕ್ ಏನು ಹೋಗುತ್ತೆ ಅದನ್ನು ವ್ಯಾಲ್ಯೂಬಲಿ, ಅಮೂಲ್ಯವಾಗಿ ಸಮಯ ಸಫಲ ಮಾಡ್ತಕ್ಕಂತಹ ವಿಧಿಯನ್ನು ನಾವು ತಿಳ್ಕೊಳ್ತೀವಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಒನ್ ಹೂ ವ್ಯಾಲ್ಯೂಸ್ ದ ಟೈಮ್ will be valuable in all the time of the history. One who never value will not be valuable in the history. ಸಮಯವನ್ನು ಸಮಯ ಹರಣ ಮಾಡೋದು ವೆರಿ ಬ್ಯಾಡ್ ಹ್ಯಾಬಿಟ್. ಏನು ಯಾಕೆ ಸಮಯ ನಾವು ಸಫಲ ಮಾಡಲ್ಲ ಅಂದರೆ ನಮಗೆ ಲಕ್ಷ್ಯ ಇಲ್ಲ, ನಿರ್ದಿಷ್ಟವಾದ ಲಕ್ಷ್ಯ ಇಲ್ಲ. ಲಕ್ಷ್ಯ ಇಲ್ಲದ ಮನುಷ್ಯ ಇಲ್ಲಿ ಕೂತು ಅಲ್ಲಿ ನಿಂತು ಅಲ್ಲಿ ಮಾತಾಡಿ ಇಲ್ಲಿ ಮಲಗಿ ಇಲ್ಲೆದ್ದು ಇಲ್ಲಿ ಊಟ ಮಾಡಿ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೆ ಅವನು ಟೈಮ್ ಪಾಸ್ ಮಾಡ್ತಾನೆ. ಬಟ್ ವಾಟ್ ಡಿಡ್ ಹಿ ಅಚೀವ್? ನನ್ನ ಸಮಯ 24 ಗಂಟೆ ಹೋಯಿತು, ನನ್ನ ಕೈ ಬಿಟ್ಟು ಹೋಯಿತು, ಅದು ನಾಳೆ ನಂಗೆ ಸಿಗಲ್ಲ, ಇವತ್ತು ನಾಳೆ ಸಿಗಲ್ಲ ಅಂದಾಗ ಇವತ್ತು ನಾನೇನು ಅಚೀವ್ ಮಾಡಿದೆ, ಏನು ತಗೊಂಡೆ, ಏನು ಪಡ್ಕೊಂಡೆ, ಏನು ಸ್ಟಾಕ್ ಮಾಡಿದೆ ನನಗೋಸ್ಕರ, ವಾಟ್ ಐ ಡಿಡ್ ಫಾರ್ ಮೈ ಸೆಲ್ಫ್. ಜಗತ್ತಲ್ಲಿ ಏನಂದರೆ ಮನುಷ್ಯರು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡಬೇಕೆಲ್ಲ ಅದು ಇದು 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 ಅಂತ ತುಂಬ ಪ್ಲ್ಯಾನ್ ಹಾಕೋತಾನೆ. ಬಟ್ ಹಿ ಲೀವ್ ಹಿಮ್ಸೆಲ್ಫ್ ಬಿಹೈಂಡ್. ತನಗೇನು ಮಾಡಬೇಕು
ತನಗೇನು ನ್ಯಾಯ ಮಾಡಬೇಕೋ ಅದನ್ನು ನಾವು ಮಾಡಲ್ಲ. ದೆನ್ ಅಟ್ ದ ಎಂಡ್ ಆಫ್ ದ ಟೈಮ್ ಆಫ್ ಲೈಫ್ ವಿ ಗೋ ಎಂಟಿ. ಹಿಂಗಾಗಬಾರ್ದು. ಇದು ಜ್ಞಾನಿಯ ಲಕ್ಷಣ ಅಲ್ಲ. ಜ್ಞಾನೀತು ಆತ್ಮ ಏರಂದರೆ ಪರಮಾತ್ಮ ಹೇಳೋದು, ಸಮಯವನ್ನು ತನ್ನ ಅಧೀನದಲ್ಲಿಟ್ಕೊಳ್ತಾ ಸಮಯ ಸಫಲ ಮಾಡೋರೇ ಜ್ಞಾನಿ ಯೋಗಿ. ಅದು ಹೇಗೆ ಅಂದರೆ, ಸೃಷ್ಟಿಚಕ್ರದ ಜ್ಞಾನವನ್ನು ಭಗವಂತ ಹೇಗೆ ಒಂದು ದಿನಕ್ಕೆ 24 ಗಂಟೆ ಅಂತ ಹೇಳ್ತೀವಿ, 25 ಗಂಟೆನೂ ಹೇಳಲ್ಲ, 23 ಗಂಟೆನೂ ಹೇಳಲ್ಲ, 23:15 ಹೇಳಲ್ಲ. ಯಾಕೆ 24 ಅನ್ನೋದಕ್ಕೆ ವಿ ಗೇವ್ ಸೋ ಮೆನಿ ಲಾಜಿಕಲ್ ಆನ್ಸರ್ಸ್. ಭೂಮಿ ಸುತ್ತೋ ವಿಷಯ ಹೇಳ್ತೀವಿ, ಇನ್ನೇನೋ ಹೇಳ್ತೀವಿ, ಸೂರ್ಯಚಂದ್ರದ ಕಥೆ ಹೇಳ್ತೀವಿ. ಇಟ್ ಈಸ್ ಆಲ್ ಟ್ರೂ, ಲಾಜಿಕಲಿ ಟ್ರೂ, ಅಂದರೆ ಇಟ್ ಈಸ್ ಎ ಫಿಕ್ಸ್ಡ್ ಟ್ರೂತ್ ಅಲ್ವಾ? ಹಾಗೆ ಈ ಸೃಷ್ಟಿ ಚಕ್ರ, ಕಾಲಚಕ್ರ ಏನಿದೆ ಅದನ್ನು ಹೆಂಗೆ ಒಂದು ದಿನವನ್ನು 4 ಭಾಗಗಳಾಗಿ ವಿಂಗಡಿಸಲಾಗುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ. ಹಾಗೆ ಕಾಲಚಕ್ರವನ್ನು ಸಹ ಆತ್ಮದ ಸ್ಥಿತಿ, ಗುಣ, ಕರ್ತವ್ಯದ ಅನುಸಾರವಾಗಿ ಭಿನ್ನ ಭಿನ್ನ ಹೆಸರುಗಳಿಂದ ಈ ಒಂದು ಕಾಲಚಕ್ರವನ್ನು 4 ಯುಗಗಳ ರೂಪದಲ್ಲಿ ಡಿವೈಡ್ ಮಾಡಲಾಗಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದು ಯಾಕೆ ಈ ಹೆಸರುಗಳಂದರೆ, ಇದು ಆತ್ಮನ ಒಂದು ಸ್ಥಿತಿಗತಿಯನ್ನು ತಿಳಿಸ್ತಕ್ಕಂತಹ ಹೆಸರುಗಳಿದು. ಅಂದರೆ ಆತ್ಮ ಯಾವಾಗ ಬ್ರಹ್ಮಲೋಕದಿಂದ ಕೆಳಗೆ ಬಂತು, ಇಟ್ ವಾಸ್ ಎ ಪ್ಯೂರ್ ಗೋಲ್ಡ್ ವಿದೌಟ್ ಎನಿ ಮಿಕ್ಸ್ ಆಫ್ ಅಲಾಯ್ಸ್ ಅಂದಾಗ ಅದಕ್ಕೆ ಅದನ್ನು ಸುವರ್ಣ ಯುಗ, ಸತ್ಯಯುಗ. ಯಾಕೆಂದರೆ ನಾನು ಆತ್ಮ ಸತ್ ಸ್ವರೂಪದಲ್ಲಿದ್ದೆ. ಯಾಕೆಂದರೆ ಆತ್ಮನನ್ನು ಸತ್ಚಿತ್ತಾನಂದ ಸ್ವರೂಪ ಅಂತ ಹೇಳಲಾಗುತ್ತೆ. ನನ್ನ ಸತ್ ಸ್ವರೂಪದಲ್ಲಿದ್ದಾಗ ನನ್ನ ಕರ್ಮಗಳು ಸತ್, ನನ್ನ ಗುಣಗಳು ಸತ್, ನನ್ನಲ್ಲಿ ಎಲ್ಲ ಶಕ್ತಿಗಳೇನಿತ್ತೋ ಅದು ಪೂರ್ಣವಾಗಿತ್ತೋ, ನಾನು ಪರಿಪೂರ್ಣ ಮಾನವನಾಗಿದ್ದೆ. ಗುಣ ಕರ್ತವ್ಯಗಳ ಪರಿಪೂರ್ಣತೆ, ದ 100% ಗೋಲ್ಡ್ ಸ್ಟೇಜ್, ಅದಕ್ಕೆ ಇದನ್ನು ಸತ್ಯಯುಗ ಅಂತ ಹೇಳಲಾಗುತ್ತೆ. ಅಲ್ಲಿ 8 ಜನ್ಮ ತಗೋತೀವಿ, ಈಕ್ವಲಿ ಡಿವೈಡೆಡ್, ಆ್ಯಂಡ್ ಇದು 5000 ವರ್ಷಗಳ ಚಕ್ರ, 4 ಯುಗಗಳ ಚಕ್ರ. ಒಂದೊಂದು ಯುಗ 1250 ವರ್ಷ. ಅಂದರೆ ಸತ್ಯಯುಗ ಮುಗಿದು ಕಾಲಚಕ್ರ ಉರುಳುತ್ತಾ ಹೋದಾಗೆ, ನಾನು ದೇಹ ಬಿಟ್ಟು ದೇಹ ತಗೊಳ್ತಾ ಹೋದಾಗೆ, ಅಲ್ಲಿ 150 ವರ್ಷ ಆಯಸ್ಸಿದ್ರೂ ಸ್ಟಿಲ್ ಒಳ್ಳೆ ಕರ್ಮಗಳನ್ನು ಮಾಡಿದ್ರೂ ಐ ಆಮ್ ಯೂಸಿಂಗ್ ದ ಎನರ್ಜಿ. ಅದಕ್ಕೆ ಅಲ್ಲಿನ ಕರ್ಮ ಅಕರ್ಮ ಯಾವುದಕ್ಕೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಯಾಕೆಂದರೆ ವರ್ತಮಾನ ಈ ಸಂಗಮ ಯುಗದಲ್ಲಿ ಮಾಡಿದಂತಹ ಕರ್ಮಗಳ ಪರಿಣಾಮ ಪ್ರಾರಬ್ಧ, ಇಲ್ಲಿನ ಪುಣ್ಯ ಕರ್ಮಗಳ ಪ್ರಾರಬ್ಧವನ್ನು ಊಟ ಮಾಡ್ತೀವಿ ನಾವು. ಹೆಂಗೆ, ಈಗ ನೀವು ಬ್ಯಾಂಕಲ್ಲಿ ಒಂದಷ್ಟು ದುಡಿದ್ಬಿಟ್ಟು ಇಡ್ತೀರ, ಅದನ್ನು ಯೂಸ್ ಮಾಡ್ತಾ ಹೋಗ್ತೀರಾ ಅಂದರೆ ಅದು ಖಾಲಿ ಆಗುತ್ತೆ ಹೊರತು ಅದೇನು ತುಂಬ್ತಾ ಹೋಗಲ್ಲ. ಹಾಗೆ ನಮ್ಮ ಎನರ್ಜಿ ವಿ ಯೂಸ್ಡ್ ಇಟ್. ದೇಹ ಬಿಡೋದು, ತಗೊಳ್ಳೋದ್ರಲ್ಲಿ, ಕೆಲಸ ಕಾರ್ಯ ಮಾಡೋದ್ರಲ್ಲಿ, ಸಂಬಂಧಗಳು ಬರೋದ್ರಲ್ಲಿ ಎನರ್ಜಿ ವಾಸ್ ಯೂಸ್ಡ್. ಸತ್ಯುಗದಲ್ಲಿ ನಾವು ಪರಂಧಾಮದಿಂದ ಕೆಳಗೆ ಬಂದ ನಂತರ ನಾವು ಮನೆಯನ್ನು ಮರಿತೀವಿ, ತಂದೆ ಪರಮಾತ್ಮನನ್ನು ಮರಿತೀವಿ. ಸೊ ದೇರ್ ಇಸ್ ನೋ ಕನೆಕ್ಷನ್ ಟು ಚಾರ್ಜ್. ಯಾವ ಕಾರಣ ನಮ್ಮ ಇರೋ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಬರ್ತೀವಿ. ತ್ರೇತ ಅಂದರೆ 3, 1 ಪಾರ್ಟ್ ಫಿನಿಶ್ಡ್, ಇನ್ನು 3 ಪಾರ್ಟ್ ಇದೆ. ಅದರಲ್ಲಿ ನಂದು 1 ಪಾರ್ಟ್ ಆಫ್ ದಿ ಪವರ್ ಆಫ್ ಪ್ಯೂರಿಟಿ. 2 ಕಲೆಗಳು, 16 ಕಳಾ ಸಂಪೂರ್ಣರಿದ್ದವರು 14 ಕಳಾ ಸಂಪೂರ್ಣರಾಗ್ತೀವಿ ತ್ರೇತಾದಲ್ಲಿ. ಬಟ್ ಸ್ಟಿಲ್ ಬಾಡಿ ಕಾನ್ಷಿಯಸ್ ಇರಲ್ಲ. ಅಲ್ಲಿ 150 ವರ್ಷ ಇದ್ದಿದ್ದು ಇಲ್ಲಿ 125 ಆಗುತ್ತೆ, ಏಕೆಂದರೆ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಸತೋ ಆಗಿರೋ ಕಾರಣ ಸತ್ಯ ತ್ರೇತಾಯುಗವನ್ನು ಸ್ವರ್ಗ ಅಂತಲೇ ಹೇಳಲಾಗುತ್ತೆ. ಯಾಕೆಂದರೆ ನೋ ಸಫರಿಂಗ್, ಕಾಯಿಲೆ, ರೋಗ ರುಜಿನಗಳಿಲ್ಲ, ಸಂಬಂಧಗಳ ಏರುಪೇರುಗಳಿಲ್ಲ, ಹೆಚ್ಚು ಕಡಿಮೆಗಳಿಲ್ಲ. ಸೊ ಇದು ಸೃಷ್ಟಿಯ ಇತಿಹಾಸದ ಸಂಪೂರ್ಣ ಸಮಯ.
ಇಡೀ ಸೃಷ್ಟಿ ಭಾರತ ಅನ್ನಿಸ್ಕೊಳ್ತು. ಅವಿನಾಶಿ ಭಾರತ ಕಂಡ ಸ್ವರ್ಗವಾಗಿತ್ತು, ದೇವಭೂಮಿ ಆಗಿತ್ತು ಅಂತನ್ನೋದು ಯಾವಾಗ ಅಂದರೆ ಈ 2 ಕಾಲಗಳು. ಸತ್ಯ ತ್ರೇತಾಯುಗದ ಈ ಕಾಲ ಸಂಪೂರ್ಣ ಸಂಪನ್ನ ಸ್ಥಿತಿ, ಆತ್ಮನ ಸಂಪನ್ನ ಸ್ಥಿತಿಯ ಕಾಲ. ಯಾವ ಕಾಲದಲ್ಲಿ ಯಾವುದೇ ತರಹದ ಪಾಪಕರ್ಮಗಳಾಗಲಿಲ್ಲ. ಯಾಕೆಂದರೆ ಸೃಷ್ಟಿಯಲ್ಲಿ ಎಲ್ಲ ಸತೋ ಪ್ರಧಾನ, ಸತೋ ಆತ್ಮಗಳು ತನ್ನ ಪಾತ್ರವನ್ನು ನಡೆಸ್ತಿದ್ದಾರೆ. ಅಂದಾಗ ಪ್ರಕೃತಿನೂ ಲಾ ಆ್ಯಂಡ್ ಆರ್ಡರಲ್ಲಿರುತ್ತೆ, ಸತೋ ಪ್ರಧಾನ ಪ್ರಕೃತಿ. ಈಗಿನ ಥರ ಎಲ್ಲಿ ಮಳೆ ಬೇಕೋ ಅಲ್ಲಿ ಬರೋಲ್ಲ, ಎಲ್ಲಿ ಬೇಡವೋ ಅಲ್ಲಿ ಸುರಿದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿ ಬಿಸಿಲು ಎಲ್ಲ ಸುಟ್ಟೋಗಿ ತಲೆ ಒಡೆಯೋಂಗಿರುತ್ತೆ, ಇನ್ನು ಕೆಲವು ಕಡೆ ಇಲ್ಲವೇ ಇಲ್ಲ. ಸೊ ಈ ಆಲ್ ದೀಸ್ ಇಂಬ್ಯಾಲೆನ್ಸ್, ಲಾ ಆ್ಯಂಡ್ ಆರ್ಡರ್ ಇಲ್ಲದೆ ಪ್ರಕೃತಿಯಲ್ಲಿ ನಡೆಯೋದೇ ಇಲ್ಲ. 100% ಲಾ ಆ್ಯಂಡ್ ಆರ್ಡರ್. ಪ್ರವಾಹಗಳು ಉಕ್ಕೋದು, ವಿಕೋಪಗಳು ಪ್ರಕೃತಿದು, ತುಫಾನು ಇವೆಲ್ಲ ಬರಲ್ಲ, ಅರ್ಥ್ಕ್ವೇಕ್ ಇವೆಲ್ಲ ಬರಲ್ಲ. ಭೂಮಿ ಈಕ್ವಟೋರಿಯಲ್ ಪೊಸಿಷನಲ್ಲಿರುತ್ತೆ. ಯಾವ ಕಾರಣ? ಎಲ್ಲ ಕಾಲಗಳು ವಸಂತ ಋತುವಾಗಿರುತ್ತೆ. ಬಿಕಾಸ್ ಸೋಲ್ ಈಸ್ ಸೋ ಪ್ಯೂರ್ ಆ್ಯಂಡ್ ಪವರ್ಫುಲ್ ವಿತ್ ಆಲ್ ದೀಸ್. 16 ಕಳ ಸಂಪೂರ್ಣ ಅಂದರೆ ಇಟ್ ಈಸ್ ಫುಲ್ ವಿತ್ ಆಲ್ ದ ಪ್ಯೂರಿಟಿ ಆ್ಯಂಡ್ ಪವರ್ಸ್ ಆ್ಯಂಡ್ ವ್ಯಾಲ್ಯೂಸ್. ಯಾವಾಗ ನಾವು ಸತ್ಯ ತ್ರೇತಾ ಮುಗಿಸ್ತಾ ಕಾಲಚಕ್ರ ಮಧ್ಯಕಾಲದಲ್ಲಿ ಬಂದ್ವಿ, ಆಗ ಅಂದರೆ 2 ಭಾಗ ಮುಗೀತು, ಇನ್ನು 2 ಭಾಗ ಇದೆ. ಇದರಲ್ಲಿ ಏನಾಯ್ತಂದರೆ ಮೇಯ್ನ್ ಹೆಚ್ಚು ಕಡಿಮೆ ದೇಹ ಆತ್ಮನ ಏನು ಡಿಫರೆನ್ಸ್ ಸತ್ಯುಗ ತ್ರೇತಾದಲ್ಲಿ ನಮ್ಮ ಕಾನ್ಷಿಯಸ್ಸಲ್ಲಿತ್ತು, ನಾನು ಆತ್ಮ ಬೇರೆ ದೇಹ ಬೇರೆ ಅನ್ನೋದನ್ನು ಈ ಬ್ಯಾಲೆನ್ಸ್ ಹೊರಟೋಯ್ತು. ಪ್ರೈಮರಿ ಮಿಸ್ಟೇಕ್ ನಾವೇನು ಮಾಡಿದ್ವಿ ಅಂದರೆ, ನಾನು ಆತ್ಮ ಅನ್ನೋದನ್ನು ಮರೆತು ದೇಹದ ಜೊತೆ ಪಾತ್ರ ಮಾಡ್ತಾ, ದೇಹದ ಪ್ರಭಾವ ಸಂಬಂಧಗಳ ಪ್ರಭಾವದಲ್ಲಿ ಬರ್ತಾ ನಾನು, ನಂದು, ನನ್ನವರು, ಯಾವಾಗ ಇದು ಮೋಹ ಶುರುವಾಯಿತು ಅಲ್ಲಿಂದ ಎಲ್ಲ ಶುರುವಾಯಿತು. ಕಾಮಕ್ರೋಧ ಲೋಭ ಮೋಹ ಅಹಂಕಾರಗಳೆಲ್ಲ ಬಂದ ಮೇಲೆ ನಿಧಾನಕ್ಕೆ ಬಂತು, ಒಂದೇ ಸಾರಿ ಬರಲಿಲ್ಲ. ಸೊ ಆತ್ಮ ಯಾವಾಗ ಆ ಸಂಪೂರ್ಣ ಸ್ಥಿತಿಯಲ್ಲಿ ಸುಖ ಶಾಂತಿ ಜೀವನ್ಮುಕ್ತ ಸ್ಥಿತಿ ಇತ್ತು, ಜೀವನ ಒಂದು ಬಂಧನ ಅಂತ ಶುರುವಾಯಿತು. ಈಗ ನಿಮ್ಮ ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇರಲಿ, ನೀವು ಅವ್ರು ನಿಂಗೆ ಇಟ್ಕೊಂಡು ಕೂತಿದ್ರೆ ಅವ್ರು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅದು ಪ್ರೀತಿ ಅಲ್ಲ, ಅದೊಂದು ಬಂಧನ ಆಗಿಬಿಡುತ್ತೆ. ಹಾಗೆ ಎಲ್ಲದಕ್ಕೆ ಒಂದು ಲಿಮಿಟ್ ಬೇಕು. ಸೊ ದೇಹಾಭಿಮಾನ ನಮ್ಮನ್ನು ಬಂಧನದಲ್ಲಿ ತಗೊಂಡು ಬಂತು. ದೇಹದ ಮೇಲಿನ ಮೋಹದ ಭ್ರಮೆ, ಸಂಬಂಧಗಳ ಭ್ರಮೆಗಳಲ್ಲಿ ತಗೊಂಡು ಬಂತು, ವಿಚ್ ವಾಸ್ ನಾಟ್ ರಿಯಾಲಿಟಿ. ಸೊ ಯಾವಾಗ ಆತ್ಮ ದೇಹದ ಡಿಫರೆನ್ಸ್ ಹೋಯಿತು, ಈ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಹೋಯಿತು, ಅಲ್ಲಿಂದ ಎಲ್ಲ ಬ್ಯಾಲೆನ್ಸ್ ಹೋಯಿತು. ಧರ್ಮ ಕರ್ಮದ ಬ್ಯಾಲೆನ್ಸ್ ಇತ್ತು, ಧರ್ಮ ಮತ್ತು ಯೋಗದ, ಕರ್ಮ ಮತ್ತು ಯೋಗದ, ಧರ್ಮ ಮತ್ತು ರಾಜ್ಯದ ಈ ಬ್ಯಾಲೆನ್ಸ್ಗಳೆಲ್ಲ ಹೊರಟೋಯ್ತು. ಧರ್ಮ ಬೇಕು ಅಂದವ್ರು ಕಾಡ್ಗೆ ಹೋದ್ರು, ರಾಜ್ಯ ಬೇಕಂದರೆ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಕೂತ್ಕೊಂಡ್ರು. ಸತ್ಯ ತ್ರೇತಾದಲ್ಲಿ ಧರ್ಮ ರಾಜ್ಯ ಒಂದು ಕೈಯಲ್ಲಿತ್ತು, ರಿಲಿಜಿಯೋ ಪೊಲಿಟಿಕಲ್. ಧರ್ಮ ಅಂದರೆ ಜಾತಿಯಲ್ಲ, ಅಂದರೆ ಎಲ್ಲ ಧಾರಣೆಯ ಶಕ್ತಿ, ದೈವತ್ವದ ದೈವಿ ಗುಣಗಳ ಪವಿತ್ರತೆಯ ಶಕ್ತಿಯಾಗೂ ರಾಜ್ಯ ಮಾಡೋದಂದರೆ ರೂಲಿಂಗ್ ಆ್ಯಂಡ್ ಕಂಟ್ರೋಲ್, ಇಟ್ ವಾಸ್ ಇನ್ ಒನ್ ಹ್ಯಾಂಡ್. ಅದೇನಾಯಿತು ದ್ವಾಪರದ ನಂತರ ಸಪ್ರೇಟ್ ಆಯಿತು. ಯಾವಾಗ ಅದೇನಾಯಿತು, ರಾಜರಿಗೆ ನೀತಿ ಇಲ್ಲದ ರಾಜರಾಗ್ಬಿಟ್ರು, ಧರ್ಮ ಬೇಕು ಅಂದವರು ನಮ್ಗೆ ಯಾವುದು ಬೇಡ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ರು, ಗೈಡೆನ್ಸ್ ಇಲ್ಲ. ಸೊ ದ ಬ್ಯಾಲೆನ್ಸ್ ಹೋಗ್ತಾ ಹೋದಾಗೆ ಕರ್ಮ ಮಾಡ್ತಾ ಕರ್ಮದಲ್ಲಿ ಯೋಗ ಸಮಾಪ್ತಿ ಆಯಿತು, ಕರ್ಮನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಸೊ ಕರ್ಮ ಬೈಂಡ್ ಮಾಡೋಕ್ಕೆ ಶುರುವಾಯಿತು, ಕಟ್ಟಾಕೋಕ್ಕೆ ಶುರುವಾಯಿತು ಮನುಷ್ಯಾತ್ಮರನ್ನು. ಕರ್ಮ ಒಂದು ಸಂಕೋಲೆ ಆಯಿತು. ಕರ್ಮ ಭೋಗ, ಕರ್ಮ ಬರೀ ದುಃಖದ ಕಾರಣವಾಯಿತು. ಯಾಕೆ? ಯೋಗ ಪರಮಾತ್ಮನ ನೆನಪಿಲ್ದಂಗೆ ಆಗೋಯ್ತು. ಸೊ ಇದೆಲ್ಲ ಇಂಬ್ಯಾಲೆನ್ಸ್, ಎರಡೆರಡರ ಬ್ಯಾಲೆನ್ಸ್ ಏನಿತ್ತು ಮೊದಲು ಆದಿಕಾಲದ ಬ್ಯಾಲೆನ್ಸು ಮಧ್ಯಕಾಲದಲ್ಲಿ ಯಾವಾಗ ಹೋಯಿತು, ಅಲ್ಲಿ ಸಫರಿಂಗ್ ಶುರುವಾಯಿತು. ಆಗ ಸಂಕಟದಲ್ಲಿ ವೆಂಕಟರಮಣ ಭಕ್ತಿ ಶುರುವಾಯಿತು. ಸೊ 2500 ವರ್ಷಗಳ ಕಾಲ ನಮ್ಮದೇನು ಆ ಒಂದು ಪರ್ಫೆಕ್ಟ್ ಸುಖ ಶಾಂತಿ ಇತ್ತಲ್ಲ,
ದ್ವಾಪರದ ನಂತರ ಸ್ವಲ್ಪ ಕಡಿಮೆ ಆಗ್ತಾ ಯಾವಾಗ ಕಲಿಯುಗಕ್ಕೆ ಕಾಲಿಟ್ವಿ, ಕಲಿಯುಗ ಅಂದ್ರೇ ಕಲಹ ಕ್ಲೇಶದ ಯುಗ. ಎಲ್ಲದರಲ್ಲಿ ಕಲಹ ಕ್ಲೇಶನೇ. ಮನುಷ್ಯನ ಸ್ವಭಾವ ಸಂಸ್ಕಾರಗಳ ಕಲಹ ಕ್ಲೇಶ, ಮನುಷ್ಯನ ಸಂಬಂಧಗಳಲ್ಲಿ ಕಲಹ ಕ್ಲೇಶ, ಯಾಕೆ ಸ್ವಾರ್ಥ ವಿಕಾರಗಳಿದೆ. ಮತ್ತು ಪ್ರಕೃತಿಯಲ್ಲಿ ಪಾಪ ಕಲಹ ಕ್ಲೇಶ. ಪ್ರಕೃತಿ ಪ್ರಾಣಿ ಸಂಪತ್ತೇನು ನಾವು ತೆಗೊಳ್ಬೇಕಾಗಿಲ್ಲ, ಯಾಕೆಂದರೆ ನಾವು ಮಾಡಿದ್ದು ಪಾಪ ಅದು ಫಾಲೋ ಮಾಡುತ್ತೆ. ಏಕೆಂದರೆ ನಾವು ಪ್ರಕೃತಿಯನ್ನು ಹೆಚ್ಚು ಕಡಿಮೆ ಮಾಡ್ತಾ ಹೋಗ್ತೀವಿ, ನಮ್ಮ ಕರ್ಮಗಳಿಂದ, ನಮ್ಮ ವೈಬ್ರೇಷನ್ಸಿಂದ, ನಾವು ಆಡೋ ಮಾತಿಂದ. ಯಾವ ಕಾರಣ? ಪ್ರಕೃತಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಕ್ಕೆ ಪವಿತ್ರತೆ, ಶಾಂತಿಯ ತಾಕತ್ತು ಬೇಕು. ಅದೆಲ್ಲ ಖಾಲಿ ಆಗೋಯ್ತು. ಮನುಷ್ಯನಿಗೆ ತನಗೇ ಇಲ್ಲ, ಇನ್ನು ಪ್ರಕೃತಿಗೆ ಏನು ಕೊಡ್ತಾನೆ? ಆ್ಯಂಡ್ ಮಾಡದೇ ಇರೋ ಹಿಂಸಾಚಾರಗಳನ್ನು ಮಾಡಿಕೊಂಡು, ಮಾಡದೇ ಇರೋ ಹೆಚ್ಚು ಕಡಿಮೆ ಪಾಪಾಚಾರಗಳನ್ನು ಮಾಡ್ತಾ ಭೂಮಿನೂ ಭಾರ ಹೊತ್ಕೊಂಡ್ಬಿಟ್ಟಿದೆ, ಕಷ್ಟ ಆಗ್ತಿದೆ ಅದಕ್ಕೂ. ಇಟ್ ಈಸ್ ಆಲ್ ದ ಇಂಬ್ಯಾಲೆನ್ಸ್ ನಾವು. ಇದು ಕಲಿಯುಗ ಅಂದರೆ 1250, 1250 ಅಂದರೆ 2500 ವರ್ಷ ಸ್ವರ್ಗ ಇದ್ದಿದ್ದು, 2500 ವರ್ಷ ನರಕ. ಅಂದರೆ ದ ಸಫರಿಂಗ್, ದುಃಖ, ರೋಗ, ರುಜಿನಗಳು, ಭಯ, ಭೀತಿ, ಮೌಲ್ಯಗಳಿಲ್ಲದ ಸಮಾಜ ಯಾವುದರಲ್ಲಿ ಎಲ್ಲ ತರಹದ ಭ್ರಷ್ಟಾಚಾರಗಳೇನು ನಡೆಯುತ್ತೆ. ಸೊ ಇದು ಎಂಡ್ ಆಗಲೇಬೇಕು. ಎಲ್ಲದಕ್ಕೆ ಒಂದು ಟೈಮ್ ಇದೆ. ಒಂದು ಮನೆ ಕಟ್ಟಿದ್ರೆ ಅದಕ್ಕೊಂದು ಟೈಮ್ ಇದೆ, ಒಂದು ಮರ ಇದ್ದರೆ ಅದಕ್ಕೊಂದು ಟೈಮ್ ಇದೆ. ಹಂಗೆ ಸೃಷ್ಟಿಗೂ ಒಂದು ಟೈಮ್ ಇದೆ. ಇದು ಓನ್ಲಿ 5000 ವರ್ಷ, ಲಕ್ಷಾಂತರ ವರ್ಷ, ಸಾವಿರಾರು ವರ್ಷಗಳಿಲ್ಲ. ಯಾಕೆಂದರೆ ಭಗವಂತ ಸೃಷ್ಟಿಚಕ್ರದಿಂದ ಆಚೆ ಇದ್ದು ನೋಡೋ ಕಾರಣ ಅವ್ರಿಗೆ ಸೃಷ್ಟಿಚಕ್ರ ಹೆಂಗೆ ತಿರುಗುತ್ತೆ, ಹೆಂಗೆ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅವರು ಆ್ಯಕ್ಯುರೇಟಾಗಿ ಹೇಳ್ತಿದ್ದಾರೆ. ಆ್ಯಂಡ್ ಕ್ರೈಸ್ಟ್ ಆಲ್ಸೋ ಇನ್ನು ಸುಮಾರು ಧರ್ಮಪಿತರು ಏನು ಹೇಳಿದ್ರಂದರೆ, ನಾವು ಬರೋದಕ್ಕೆ ಮುಂಚೆ ಭಾರತ ಸ್ವರ್ಗವಾಗಿತ್ತು. ಅಂದರೆ 3000 ವರ್ಷಗಳ ಹಿಂದೆ ಕ್ರೈಸ್ಟ್ ಅಂತೂ ಕ್ಲಿಯರಾಗಿ ಹೇಳಿದ್ದಾರೆ. ದ್ವಾಪರದ 500 ವರ್ಷಗಳ ನಂತರ ಕ್ರೈಸ್ಟ್ ಬಂದಿದ್ದು. ಸೊ ಕ್ರೈಸ್ಟ್ ನಾನು ಬರೋದು 3000 ವರ್ಷ ಅಂದರೆ ಸತ್ಯುಗದ ಆದಿಯ ಟೈಮ್. ಕ್ರಿಶ್ಚಿಯನರ 2000 ಇಯರ್ಸ್. ಸೊ ಅದರಿಂದ 3000 + 2000 5000, ಸೃಷ್ಟಿ 5000 ಇಯರ್ಸೇ. ಆ್ಯಂಡ್ ಕೆಲವರೆಲ್ಲ ವಿಜ್ಞಾನಿಗಳೇನು ಮಾಡಿದ್ದಾರೆ, ಈ ಫಾಸಿಲ್ಸ್ ಥಿಯರಿ, ಕೋಲ್ ಆರಿಜಿನ್ ಇವೆಲ್ಲ ಕಂಡುಹಿಡಿತಾ ಇಟ್ ಈಸ್ ಓನ್ಲಿ 5000 ಇಯರ್ಸ್ ಅನ್ನೋದನ್ನು ಹೇಳಿದ್ದಾರೆ ಹೊರತು ಲಕ್ಷಾಂತರ ವರ್ಷ ಸೃಷ್ಟಿ ನಡೆಯೋಕ್ಕಾಗಲ್ಲ. 5000 ವರ್ಷದಲ್ಲೇ ಊಟ ಇಲ್ಲ, ಇರೋಕ್ಕೆ ಜಾಗ ಇಲ್ಲ, ಮನುಷ್ಯರು ಇಷ್ಟೊಂದು ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ, ಹೆಂಗೆ ಬದುಕೋದು? ಪ್ರಕೃತಿ ನಡೆಯಲ್ಲ, ಕಷ್ಟ. ಅದಕ್ಕೆ ಎನಿ ಸೈಡ್ ನೀವು ನೋಡಿದ್ರೂ ಈಗ ವಿನಾಶ ಹತ್ರ ಬಂದಿದೆ. ಇದು ಕಾಲಚಕ್ರದ ಅಂತಿಮ ಸಮಯದಲ್ಲಿ ಇದು ದ ಬೆಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಏನಪ್ಪ ಅಂತಂದರೆ ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯ ಈ ಪುರುಷೋತ್ತಮ ಸಂಗಮ ಯುಗ. ದಿಸ್ ಈಸ್ ದಿ ಕನ್ಫ್ಲುಯೆನ್ಸ್ ಆಫ್ 2 ಏಜಸ್. 2 ಯುಗಗಳ ಈ ಒಂದು ಸಂಧಿಕಾಲದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ನಿರಾಕಾರ ಈಗ ಬಂದು ನಾವು ಮಕ್ಕಳಿಗೆ ತನ್ನ ಜ್ಞಾನವನ್ನು, ಕಾಲಚಕ್ರದ ಜ್ಞಾನ, ನಮ್ಮ ಆತ್ಮಗಳ ಜನ್ಮಗಳ ವೃತ್ತಾಂತಗಳನ್ನು ಹೇಳ್ತಾ ತನ್ನ ಕ್ಲಿಯರ್ ಪರಿಚಯವನ್ನು ಕೊಟ್ಟು, ಮಕ್ಕಳೇ ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಹೇಗಿದ್ದೀನಿ, ನಾನು ಹೆಂಗೆ ಬರ್ತೀನಿ, ನಾನು ಏನು ಮಾಡ್ತೀನಿ, ತನ್ನ ವಿಸ್ತಾರವಾದಂತಹ ಪರಿಚಯವನ್ನು ಭಗವಂತ ಕೊಟ್ಟಿದ್ದಾರೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಈ ಜ್ಞಾನನೇ ನಿಮಗೆ ಕ್ಲಿಯರ್ ಮಾಡುತ್ತೆ. ಇದು ಯಾರು ಮನುಷ್ಯರು ಹೇಳೋಕ್ಕಾಗಲ್ಲ ಅಂತ. ಕಾಲಚಕ್ರದ ಸಂಪೂರ್ಣವಾದಂತಹ ಜ್ಞಾನ ಏನಿದೆ ಅದು ಕಾಲಾತೀತನಾಗಿರ್ತಕ್ಕಂಥ ತಂದೆನೇ ಹೇಳೋಕ್ಕೆ ಸಾಧ್ಯ. ಅದಕ್ಕೆ ಶಿವನಿಗೆ ಮಹಾಕಾಲ ಅಂತ ಹೇಳೋದು. ಕಾಲರ ಕಾಲ, ಮಹಾಕಾಲ ನಾನು, ಪಡದೇ ಇರಿ, ನಾನು ಎಲ್ಲರನ್ನ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಮಕ್ಕಳೇ ಅಂದರೆ ಇದು ಮಹಾಕಾಲ ಭಗವಂತ ಹೇಳ್ತಿರ್ತಕ್ಕಂಥದ್ದು, ಶಿವ ಶಂಕರನಲ್ಲ. ಸೊ ತಂದೆ ಪರಮಾತ್ಮ ಬಂದು ನಾವು ಆತ್ಮಗಳಿಗೆ, ಮಕ್ಕಳೇ ಈಗ ನಾನು ಬಂದಿದ್ದೀನಿ ಅಂದರೆ ಕರ್ಕೊಂಡು ಹೋಗಲಿಕ್ಕೆ, ನೀವು ಈಗ ನನ್ನ ಯೋಗ ಧ್ಯಾನ ಅಂದರೆ ಸಂಬಂಧ, ನನ್ನ ಜೊತೆ ಸಂಬಂಧ ಜೋಡಿಸ್ತಾ ನೀವೇನು ಮಧ್ಯಕಾಲದ ಈ ಯಥಾರ್ಥ ಕರ್ಮಗಳನ್ನು ಮಾಡಿ ತಲೆ ಮೇಲೆ ಹೊರೆ ಹೊತ್ಕೊಂಡ್ಬಂದ್ಬಿಟ್ಟಿದ್ದೀರಾ. ಅದಕ್ಕೆ ಪ್ರೂಫ್ ಏನಪ್ಪ? ನಾವು ರಾಂಗ್ ಆ್ಯಕ್ಷನ್ಸ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಈಗ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಖುಷಿ ಇಲ್ಲ, ತಾಕತ್ತಿಲ್ಲ, ಗುಣಗಳಿಲ್ಲ, ಕಂಟ್ರೋಲಿಂಗ್ ಪವರ್ ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿನೇ ಒಳಗಡೆ. ದಟ್ ಈಸ್ ದ ಪ್ರೂಫ್ ವಿ ಹ್ಯಾವ್ ಆಲ್ ದ ನೆಗೆಟಿವಿಟಿ ಇನ್ಸೈಡ್.
ಇದನ್ನೆಲ್ಲ ತೆಗೆಯೋದು ಅಯ್ಯೋ ಹೆಂಗಪ್ಪ ಹಂಗಾರೆ ನಂಗೆ ಬೇಕಾಗಿಲ್ಲ. ಈ ಕತ್ಲೇನ ಪರ್ಕೆ ತಗೊಂಡು ಹೋಗು ಹೋಗು ಅನ್ಬೇಕಾಗಿಲ್ಲ. ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಆಟೋಮೆಟಿಕ್ ಬರುತ್ತೆ, ಅಂದರೆ ಕತ್ಲೆ ತಾನೇ ಹೋಗ್ತದೆ. ಈಗ ಏನಿದ್ರು ತಂದೆಯಿಂದ ತಗೊಳ್ಳೋದು, ತಂದೆಯ ಸಂಬಂಧ ಜೋಡಿಸೋದು, ತಂದೆ ಹೇಳಿರೋ ಜ್ಞಾನವನ್ನು ಚಿಂತನೆ ಮಂಥನ ಮಾಡ್ತಾ ಜ್ಞಾನವನ್ನು ಕರ್ಮದಲ್ಲಿ ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕಲಿ ಏನು ಹಳೇದಿದೆ ಅದೆಲ್ಲ ಎರೇಸ್ ಆಗ್ತಾ ಹೋಗುತ್ತೆ. ಈಗ ಮೇಲ್ಗಡೆ ಒಂದು ಆನ್ ಮಾಡಿದ್ರೆ ರೆಕಾರ್ಡಿಂಗು ಯಾವ್ದು ಬೇಡೋದು ಅಳಿಸೋಗ್ತದೆ. ಹಂಗೆ ಇದೂ ಸಮಾಪ್ತಿ ಆಗ್ತಾ ಹೋಗುತ್ತೆ. ಬಟ್ ಇದು ಕಾಲಚಕ್ರದಲ್ಲಿ ಮಹತ್ವಪೂರ್ಣ ಟೈಮ್. ಇದು ವರ್ತಮಾನದ ಪ್ರೆಸೆಂಟ್ ಟೈಮ್. ಸಂಗಮ ಯುಗದ ವರ್ಣನೆ ಯಾವ ಶಾಸ್ತ್ರಗಳಲ್ಲಿ ಇಲ್ಲ. ಸೊ ಇದನ್ನು ಈ 4ನೇ ಯುಗ ಮುಗಿದು 5ನೇ ಯುಗ, ಬಟ್ ಇಟ್ ಈಸ್ ಎ ಲೀಪ್ ಯುಗ, ತುಂಬ ಚಿಕ್ಕ ಟೈಮ್. ಇದು ಯುಗ ಪರಿವರ್ತನೆಯ ಟೈಮ್. ಏಕೆಂದರೆ ರಚಯಿತ ತಂದೆ ಬಂದು ಯುಗ ಪರಿವರ್ತನೆ ಮಾಡ್ತಕ್ಕಂಥ ವಿಧಾನವನ್ನು ಹೇಳ್ತಿದ್ದಾರೆ. ಭಗವಂತನೇ ಈಗ ಬಂದು ನಮಗಿದೆಲ್ಲ ತಿಳಿಸ್ತಾ ಇರೋದು, ಮಕ್ಕಳೇ ಇದು ಕಾಲಚಕ್ರ ಎಂಡು, ನಿಮ್ಮ ಲಾಸ್ಟ್ ಜನ್ಮ ಎಂಡಲ್ಲಿದ್ದೀರಾ, ನೀವು ಹೊರಡಬೇಕೀಗ. ತಂದೆ ಪ್ರೀತಿಯಿಂದ ಹೇಳ್ತಿದ್ದಾರೆ. ಹಾನರಬಲಿ ಹೋಗೋದಂದರೆ ಪರಮಾತ್ಮ ತಂದೆ ತಾಯಿಯ ಮಾತನ್ನು ಕೇಳಿ ನಾವು ನಮ್ಮನ್ನು ರೆಡಿ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿದೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿಂದ ಸುಮ್ಮನೆ ಬಂದಿದ್ದೀನಿ ಅಂತ ಗೊತ್ತಿದೆ ಎಲ್ಲರಿಗೆ. ಬಟ್ ಅಟ್ಯಾಚ್ಮೆಂಟು ಸುಮ್ಮನೆ ಬಂದಿದ್ದೀನಿ ಅಲ್ಲ, ನಿಜವಾಗ್ಲೂ ಬಂದಿದ್ದೀನಿ ಅಂತ ತಿಳ್ಕೊಂಬಿಡ್ತೀವಿ ನಾವು. ಯಾಕೆಂದರೆ ವೇಷ ಹಾಕ್ಕೊಂಡು ಬಿಡ್ತೀವಿ. ಡ್ರಾಮಾದಲ್ಲಿ ಏನು ವೇಷ ಕೊಟ್ಟಿದ್ದಾರೆ ಅದು ವೇಷ ಅಂತ ತಿಳ್ಕೊಳ್ಳಲ್ಲ, ಪಾರ್ಟ್ ಅಂತ ತಿಳ್ಕೊಳ್ಳಲ್ಲ, ಮೀ ಆ್ಯಂಡ್ ಮೈ ರೋಲ್ ಈಸ್ ಸಪ್ರೇಟ್ ಅಂತ ತಿಳ್ಕೊಳ್ಳಲ್ಲ, ಸಿಕ್ಕಾಕೊಂಡು ಬಿಡ್ತೀವಿ. ಆಮೇಲೆ ಲಾಸ್ಟಲ್ಲಿ ಸಫರ್ ಮಾಡೋದು ನಾವೇನೇ. ಸರಿಯಲ್ಲಲ್ವಾ? ಇಟ್ ಈಸ್ ನಾಟ್ ರೈಟ್. ಗೊತ್ತಿದ್ದೂ ಸಿಕ್ಕಾಕ್ಕೊಳ್ಳೋದು. ಸೊ ತಂದೆ ಪರಮಾತ್ಮ ಹೇಳೋದು ಬಹಳ ಸಹಜವಿದೆ. ಮಕ್ಕಳೇ, ಬಿ ಸೋಲ್ ಕಾನ್ಷಿಯಸ್, ಬ್ರಿಂಗ್ ದ ಹೋಲ್ ಚೇಂಜ್ ಇನ್ ಯುವರ್ ಕಾನ್ಷಿಯಸ್ ಲೆವೆಲ್. ಯಾಕೆ? ದ್ವಾಪರದ ನಂತರ ನೀವು ಅಷ್ಟು ಶ್ರೇಷ್ಠರಿದ್ದವರು, ದೈವತ್ವದ ಸ್ವರೂಪ ತಂದೆಯ ಎಲ್ಲ ಗುಣಗಳಲ್ಲಿ ಸಂಪನ್ನರಿದ್ದವರು ಇವತ್ತೆಲ್ಲ ಕಂಗಾಲರಾಗ್ಬಿಟ್ರಿ. ಯಾಕೆಂದರೆ ಆ ಸೋಲ್ ಕಾನ್ಷಿಯಸ್ ಇದ್ದಿದ್ದು ಬಾಡಿ ಕಾನ್ಷಿಯಸ್. ದ ಕಾನ್ಷಿಯಸ್ ಚೇಂಜ್ಡ್. ಯಾವ ಕಾರಣ? ಗುಣಶಕ್ತಿಗಳಲ್ಲಿ ಇಷ್ಟು ದೊಡ್ಡ ಅಂತರ ಬಂದ್ಬಿಡ್ತು, ಇಷ್ಟು ದೊಡ್ಡ ಏರುಪೇರಾಗ್ಬಿಡ್ತು. ಈಗ ಏನು ಕಾಣಲ್ವೋ ಅದನ್ನು ನೋಡ್ಬೇಕು ನಾವು. ಸೋಲ್ ನೋಡೋಕ್ಕಾಗಲ್ಲ, ಬಟ್ ಬುದ್ಧಿಯ ನೇತ್ರದಿಂದ ನೋಡಬೇಕು. ಆ್ಯಕ್ಚುಲಿ ಕಣ್ಣೇನು ನೋಡಲ್ಲ, ಕಣ್ಣೊಂದು ಕಿಟಕಿ ಇದ್ದಂಗೆ ಅಷ್ಟೇ. ಆತ್ಮನೇ ತನ್ನ ಬುದ್ಧಿಯ ನೇತ್ರದಿಂದ ನೋಡೋದೆಲ್ಲವನ್ನು. ಸೊ ನಾನು ನೋಡೋ ಅಭ್ಯಾಸ, ತನ್ನ ಸ್ವರೂಪವನ್ನು ತಂದೆ ಪರಮಾತ್ಮ ಕಾಣಲ್ಲ, ಬಟ್ ಯಾವಾಗಲೂ ನೋಡ್ತಾ ಇರಬೇಕು ತಂದೆಯನ್ನು ಬುದ್ಧಿಯ ನೇತ್ರದಿಂದ. ಏನು ಇದುವರೆಗೂ ಮಾಡಲಿಲ್ಲ, ಇಟ್ ಈಸ್ ಎ ನ್ಯೂ ನಾಲೆಜ್, ನ್ಯೂ ಥಿಂಗ್, ನ್ಯೂ ಕಾನ್ಸೆಪ್ಟ್ ಟು ದ ಇಂಟೆಲೆಕ್ಟ್. ಇದು ಹೊಸದಾದ್ರೂ ನಾವು ಬುದ್ಧಿಗೆ ಅದನ್ನು ಕೂರಿಸ್ಬೇಕು, ಅದನ್ನು ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಆಗ್ಬಿಡ್ತೀನಿ ಅಂದರೆ ಆಗಲ್ಲ. ಒಂದು ಸ್ವಲ್ಪ ಅಟೆನ್ಷನ್ನಿನ ಜಾಸ್ತಿ ನಾನು ಅಭ್ಯಾಸ, ಧ್ಯಾನ, ಗಮನದಲ್ಲಿ ಇಟ್ಕೋಬೇಕು. ನನ್ನ ಮೇಲೆ ನನಗೆ ಅಟೆನ್ಷನ್ ಇರಬೇಕು. ನಂದು ಒಳಗಿನ ಜಗತ್ತನ್ನು ಒಂದು ಸ್ವಲ್ಪ ಹೊತ್ತಾದರೂ ನೋಡಬೇಕು. ನೋಡಿ ಅದರ ಅನುಸಾರ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆವಾಗ ನೀವೆಲ್ಲ ಮಾಡ್ತಾನೂ ನೀವೆಲ್ಲೂ ಸಿಕ್ಕಾಕ್ಕೊಳ್ಳಲ್ಲ. ಸೊ ಈ ಕಾಲಚಕ್ರಗಳಲ್ಲಿ ನಾವು 5 ವರ್ಣಗಳಲ್ಲಿ ಬರ್ತೀವಿ. ಹೆಂಗೆ 5 ಯುಗ, ಅದರಲ್ಲಿ 1 ಯುಗದ ಪರಿಚಯ ಇಲ್ಲ, ಶಾಸ್ತ್ರಗಳಲ್ಲೂ ಮೀಸಾಗ್ಬಿಡ್ತು. ಹಂಗೆ ವರ್ಣಗಳ ಬಗ್ಗೆನೂ ವರ್ಣನೂ ಅರ್ಧಂಬರ್ಧ ವಿಷ್ಣುವನ್ನು ತೋರಿಸ್ಬಿಟ್ಟು ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ ಅಲ್ಲದೆ ಬ್ರಾಹ್ಮಣ್ಸೋ ದೇವತಾ, ಬ್ರಾಹ್ಮಣ ವರ್ಣವನ್ನು ತೋರಿಸಿದ್ದಾರೆ. ಬಟ್ ಇದನ್ನೆಲ್ಲ ಏನು ಮಾಡಿಬಿಟ್ರು ಅಂದರೆ ಜಾತಿ ಮಾಡಿಬಿಟ್ರು. ಇವನು ಕ್ಷತ್ರಿಯ, ಇವನು ಶೂದ್ರ, ಇವನು ಬ್ರಾಹ್ಮಣ ಅಂತ. ಬಟ್ ಆ್ಯಕ್ಚುಲಿ ಇದು ಜಾತಿಯ ವಿಷಯ ಅಲ್ಲ. ಇದು ಆತ್ಮನ ಸ್ಥಿತಿ ಗುಣಗಳ ಕರ್ತವ್ಯಕ್ಕನುಸಾರವಾಗಿ, ಕರ್ಮಕ್ಕನುಸಾರವಾಗಿ ಇದು ವರ್ಣಗಳನ್ನು ಮಾಡಲಾಯಿತು. ಒಂದೊಂದು ಯುಗದಲ್ಲಿ ಒಂದೊಂದೇ ವರ್ಣ. ಸತ್ಯುಗದಲ್ಲಿ ದೇವತಾ ವರ್ಣ, ಏಕೆಂದರೆ ಎಲ್ಲರೂ ದೈವಿ ಗುಣಗಳಿಂದ, ದೈವತ್ವದಿಂದ, ವಿತ್ ಆಲ್ ದ ಡಿವೈನಿಟಿ ಆ್ಯಂಡ್ ಡಿವೈನ್ ಪವರ್ಸ್ ದೇ ಆರ್ ಫುಲ್. ತ್ರೇತಾಯುಗದಲ್ಲಿ ಕ್ಷತ್ರಿಯ, ಯಾಕೆ ಅಂತಂದರೆ ರಾಮನಿಗೆ ಬಿಲ್ಲು ಬಾಣ ಕೊಟ್ಟಿದ್ದೇನಕ್ಕೆ ಅಂದರೆ ಈಗ ವರ್ತಮಾನ ಸಂಗಮ ಯುಗದಲ್ಲಿ ಆತ್ಮ ಮಾಯೆಯನ್ನು ಗೆಲ್ಲಲಿಕ್ಕೆ ಸ್ಟ್ರಗ್ಲಿಂಗ್ ಲಾಸ್ಟ್ವರೆಗೂ ಸ್ಟ್ರಗಲ್ ಮಾಡಿ ಶರೀರ ಬಿಟ್ಟಿದ್ದು. ಅದಕ್ಕೆ ಯುದ್ಧದ ಚಿಹ್ನೆ. ತ್ರೇತಾದಲ್ಲಿ ಯುದ್ಧ ಮಾಡಲ್ಲ ನಾವು, ಆ ಯುದ್ಧದ ಚಿಹ್ನೆಯನ್ನು, ದ ಸ್ಟ್ರಗಲಿಂಗ್ ಚಿಹ್ನೆಯನ್ನು ಬಿಲ್ಲು ಬಾಣದ ರೂಪದಲ್ಲಿ ತೋರಿಸಿರೋದು ಕ್ಷತ್ರಿಯ ಅಂತ. ಮತ್ತು ದ್ವಾಪರದಲ್ಲಿ ವೈಶ್ಯವರ್ಣ, ಹೊಟ್ಟೆ ಸಮಾನ,
ಅಂದರೆ ಮುಖದ ಸಮಾನ ದೇವತ, ಭುಜದ ಸಮಾನ ಕ್ಷತ್ರಿಯ, ಹೊಟ್ಟೆ ಸಮಾನ ವೈಶ್ಯ, ಕಾಲಿಗೆ ಶೂದ್ರ, ಮೇಲೆ ಜುಟ್ಟಿಗೆ ಸಮಾನ ಬ್ರಾಹ್ಮಣ. ಇದು ವರ್ಣಗಳಲ್ಲಿ ತೋರಿಸಿರ್ತಕ್ಕಂಥದ್ದು. ಸೊ ಹೊಟ್ಟೆಗೆ ಸಮಾನ ವೈಶ್ಯ ಅಂತಂದರೆ ದ್ವಾಪರದಲ್ಲಿ ನಾವು ಯಾವಾಗ ಈ ವರ್ಣದಲ್ಲಿ ಬಂದ್ವಿ, ನಮ್ಮದು ಹೋಲ್ ಕಾನ್ಷಿಯಸ್ ಚೇಂಜ್ ಆಯ್ತಲ್ಲ. ಸೊ ನಮ್ಮದೆಲ್ಲ ಬಿಸ್ನೆಸ್ ಬುದ್ಧಿ, ನಂದು ನಿಂದು, ನೀನು ನಾನು, ಇದೆಲ್ಲ ಏನಾಯಿತು, ಬರೀ ಹೊಟ್ಟೆಪಾಡಿಗೆಲ್ಲ ಮಾಡಿದ್ದಾಯಿತು. ಯಾಕೆ ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಡ್ವಿ. ಆತ್ಮನಿರ್ವಾಹ, ಆತ್ಮನ ಮಾರ್ಗ, ಆತ್ಮನ ಕರ್ತವ್ಯ ಎಲ್ಲ ಮರ್ತೋಯ್ತು. ಬರೀ ಶರೀರದ ಕತೆ, ಶರೀರದ ಹಿಂದೆ, ಶರೀರಧಾರಿಗಳ ಹಿಂದೆ ಹೋಯ್ತು. ಅದಕ್ಕೆ ವೈಶ್ಯವರ್ಣ. ಶೂದ್ರ ವರ್ಣ ಅಂದರೆ ಕೆಳಗಡೆ ಕಾಲಿಗೆ ಸಮಾನ ಅಂತಂದರೆ ಬುದ್ಧಿ ಅಷ್ಟು ಕೆಳಮಟ್ಟಕ್ಕೆ ಬಂದ್ಬಿಡ್ತು. ವಿಷಯ ವಿಕಾರಗಳಿಂದ ಅತಿ ತಮೋಗುಣಿ, ನೆಗೆಟಿವಿಟಿ ಜಾಸ್ತಿ ಬಂದ್ಬಿಡ್ತು ಕಲಿಯುಗದಲ್ಲಿ. ಅದಕ್ಕೆ ಅದನ್ನು ಶೂದ್ರವರ್ಣ ಅಂತ ಹೇಳಲಾಗುತ್ತೆ. ಆತ್ಮನ ಸ್ಥಿತಿಯ ಸೂಚಕ ಅತಿ ತಮೋಗುಣಿ ಅಂತ. ಆ್ಯಂಡ್ ಈ ಸಂಗಮ ಯುಗದಲ್ಲಿ, ಕಲಿಯುಗದ ಅಂತ್ಯ ಸತ್ಯುಗದ ಆದಿ ಈ ಸಂಗಮ ಯುಗದಲ್ಲಿ ಪರಮಾತ್ಮ ಯಾವಾಗ ಈ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಬರ್ತಾರೆ, ಬ್ರಹ್ಮನ ಮುಖಕಮಲದಿಂದ ನಾವು ಮಕ್ಕಳಿಗೇನು ಜ್ಞಾನ ಹೇಳ್ತಾರೆ. ಸೊ ಬ್ರಹ್ಮಾಂಡ ಜ್ಞಾನಿಗೆ ಬ್ರಾಹ್ಮಣ. ಬ್ರಹ್ಮ ಮೀನ್ಸ್ ಲೈಟ್. ಸೊ ಬ್ರಹ್ಮ, ಐ ಆಮ್ ದ ಸೋಲ್, ಐ ಆಮ್ ಲೈಟ್. ಮತ್ತು ನನ್ನ ಮನೆ, ಬೆಳಕಿನ ಮನೆ, ದ ಲೈಟ್ ಹೌಸ್, ಪರಂಧಾಮದ ಜ್ಞಾನ ಇರ್ತಕ್ಕಂಥವ್ರು, ಬ್ರಹ್ಮ ಸ್ವರೂಪದಲ್ಲಿರ್ತಕ್ಕಂಥವರಿಗೆ ಬ್ರಾಹ್ಮಣ ಅಂತ ಹೇಳೋದು. ಬ್ರಾಹ್ಮಣ್ ಸೋ ದೇವತ. ಬ್ರಹ್ಮನ ಮುಖಕಮಲದಿಂದ ಜ್ಞಾನ ಕೇಳಿ, ಪರಮಾತ್ಮನ ಜ್ಞಾನ ಕೇಳಿ ಯಾರು ಜೀವನ ಮಾಡ್ಕೊಳ್ತಾರೆ, ದೆನ್ ಈ ಕ್ಯಾನ್ ಬಿ ದ ಡಿವೈನ್ ಸೋಲ್, ಅಂದರೆ ದೇವತಾ. ದೇವತಾ ಅಂದರೆ ಭಗವಂತ ಅಲ್ಲ, ದೇವತೆಗಳ ರಚಯಿತ ಪರಮಾತ್ಮ. ಅದಕ್ಕೇ ಶಿವನಿಗೆ ದೇವದೇವ ಮಹಾದೇವ ಅಂದರೆ ಎಲ್ಲ ದೇವತೆಗಳ ದೇವ ಅವನು, ನಿರಾಕಾರ ಪರಮಾತ್ಮ. ಇದನ್ನು ನಾವು ಆತ್ಮಗಳು, ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಇವರೆಲ್ಲ ಆತ್ಮಗಳ ಕೆಟಗರಿಯಲ್ಲಿ ಬರ್ತಾರೆ. ಇವರೆಲ್ಲರ ಮೇಲೆ ಪರಂಪಿತ ಸುಪ್ರೀಂ ಸೋಲ್ ಪರಮಾತ್ಮ ಒಬ್ಬರೇ ಇರೋದು. ಅನೇಕರಿಲ್ಲ ಭಗವಂತ. ಎಲ್ಲೋದ್ರೂ ಅಲ್ಲಿ ಬಂದುಬಿಡ್ತೀವಿ, ಇನ್ನೋಕ್ಕಾಗಲ್ಲ. ಅಲ್ಲಿ ನಾವು ಅವನಿಂದನೇ ಅವನ ಪರಿಚಯ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸರ್ವಜ್ಞನ ಪರಿಚಯವನ್ನು, ಅಜನ್ಮನ ಪರಿಚಯವನ್ನು ಜನನ ಮರಣದಲ್ಲಿ ಬರ್ತಕ್ಕಂಥ ಅಲ್ಪಜ್ಞರು ಕೊಡೋಕ್ಕೆ ಸಾಧ್ಯ ಇಲ್ಲ. ಸುಖ ದುಃಖದಲ್ಲಿ ಬರ್ತಕ್ಕಂಥವರು ಅಭೋಕ್ತನ ಪರಿಚಯವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ತಂದೆನೇ ಬಂದೀಗ ನಮ್ಮೆಲ್ಲರಿಗೆ ನ್ಯಾಯವಾದ ಪರಿಚಯ ಕೊಡ್ತಿದ್ದಾರೆ. ಇದೆಲ್ಲ ತಿಳ್ಕೊಂಡು ಕಾಲಚಕ್ರದ ಜ್ಞಾನ ನಮಗೆ ನಮ್ಮ ಸಮಯವನ್ನು ಸದುಪಯೋಗ ಮಾಡ್ತಾ, ಸತ್ಕರ್ಮಗಳು, ಪುಣ್ಯ ಕರ್ಮಗಳನ್ನು ಮಾಡ್ತಾ, ನಮ್ಮದು ಹಳೇದೇನಿದೆ ಖಾಲಿ ಮಾಡೋ ಟೈಮ್ ಇದು. ಪರಮಾತ್ಮನಿಂದ ಎಲ್ಲವನ್ನ ತಗೊಳ್ತಾ, ಎಲ್ಲ ಗುಣಶಕ್ತಿಗಳಿಂದ ತುಂಬಿಕೊಳ್ಳೋ ಟೈಮ್ ಇದು. ಸೊ ಈ ಕಾಲವನ್ನು ನಾವು ಸದುಪಯೋಗ ಮಾಡಬೇಕು, ವ್ಯಯ ಮಾಡಬಾರ್ದು ಅನ್ನೋ ಒಂದು ಜ್ಞಾನ ಅಥವಾ ತಿಳುವಳಿಕೆಯನ್ನು ಭಗವಂತ ಕೊಡ್ತಿದ್ದಾರೆ. ಸರಿನಾ? ಓಂ ಶಾಂತಿ. ಈಗ ನಾವು ಒಂದು ನಿಮಿಷ ಸೈಲೆನ್ಸಲ್ಲಿ ತನ್ನಾತ್ಮ ಸ್ವರೂಪದಲ್ಲಿ ಅನುಭವ ಮಾಡೋಣ. ನನ್ನ ಆತ್ಮ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು. ಪ್ರಕಾಶಮಯ ಬಿಂದು, ಲೈಟ್ ಸ್ವರೂಪ ಬಿಂದು. ಭ್ರುಕುಟಿಯ ಅಕಾಲ ಸಿಂಹಾಸನದಲ್ಲಿ ಏಕಾಗ್ರನಾಗಿದ್ದೀನಿ. ನನ್ನ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿ. ಸೃಷ್ಟಿ ಚಕ್ರದ ತಿಳುವಳಿಕೆ ನನ್ನ ಆತ್ಮನಿಗೆ ಈ ಕಾಲಚಕ್ರದ ಸಮಯ ಏನಿದೆ ಇದನ್ನು ಸದುಪಯೋಗ ಮಾಡತಕ್ಕಂಥ ಶಕ್ತಿಯನ್ನಿಡ್ತಿದೆ. ಇತಿಹಾಸದ
ಪವರ್ಫುಲ್ ಟೈಮ್, ದ ಡೈಮಂಡ್ ಏಜ್, ಈ ಸಂಗಮ ಯುಗ ನನ್ನ ಆತ್ಮನನ್ನು ವಜ್ರ ಸಮಾನ ಮಾಡ್ತಕ್ಕಂತಹ ಯುಗ. ಏಕೆಂದರೆ ನನ್ನ ತಂದೆ ಪರಮಾತ್ಮ ರಚಯಿತ ಧರೆಯಲ್ಲಿ ಬಂದಿದ್ದಾರೆ. ಈಗ ನಾನು ನನ್ನ ನಿಜ ಮನೆ ಬ್ರಹ್ಮಲೋಕಕ್ಕೆ ಹೋಗೋ ಸಮಯ. ಏಕೆಂದರೆ ಕಾಲಚಕ್ರದಲ್ಲಿ ನಂದಿದ ಅಂತಿಮ ಜನ್ಮದ ಅಂತಿಮ ಸಮಯ ನಡೀತಿದೆ. ನಾನು ಸತ್ಕರ್ಮಗಳನ್ನು ಮಾಡ್ತಾ ಜ್ಞಾನ ಗುಣಶಕ್ತಿಗಳನ್ನು ತುಂಬಿಕೊಳ್ತಾ ಪೂರ್ಣನಾಗಿ ಹೋಗಬೇಕಾಗಿದೆ. ನನ್ನ ಆತ್ಮ ಶರೀರಿ ಪ್ರಕಾಶಮಯ ಬಿಂದು ವಿದೇಹಿ ಆಕಾಶ ನಕ್ಷತ್ರಗಳಿಗಿಂತ ದೂರ ದೂರ ನನ್ನ ನಿಜ ಮನೆ ಬ್ರಹ್ಮಲೋಕದಲ್ಲಿ. ದ ಸ್ಪೇಸ್ ಬಿಯಾಂಡ್ ದ ಕಾಸ್ಮಾಸ್, ದ ಸೈಲೆನ್ಸ್ ಅಬೋರ್ಡ್. ಮುಕ್ತಿಧಾಮ, ಶಾಂತಿಧಾಮ. ನನ್ನ ಆತ್ಮ ಎಲ್ಲ ಭವಬಂಧನಗಳಿಂದ ಮುಕ್ತನಾಗಿ ನನ್ನ ನಿಜ ಮುಕ್ತ ಸ್ವರೂಪದಲ್ಲಿ ಅನುಭವ ಮಾಡ್ತಿದ್ದೀನಿ. ಅತಿ ಸನಾಟ ಸೈಲೆನ್ಸ್. ಸೈಲೆನ್ಸಲ್ಲಿ ನನ್ನ ತಂದೆ ಪರಮಾತ್ಮನ ದಿವ್ಯ ಸ್ವರೂಪವನ್ನು ನೋಡ್ತಾ ಇದ್ದೀನಿ. ದಿವ್ಯ ಪರಂಜ್ಯೋತಿ ಸ್ವರೂಪ ಜ್ಞಾನಸೂರ್ಯ ತಂದೆಯ ಮಡಿಲಲ್ಲಿ ತೇಜೋಮಯ ಪ್ರಕಾಶದಲ್ಲಿ ಎಲ್ಲ ಶಕ್ತಿಗಳಿಂದ ಚಾರ್ಜ್ ಮಾಡ್ಕೋತಿದ್ದೀನಿ. ಐ ಆಮ್ ಬಿಯಾಂಡ್. ಶಿವ್ ಬಾಬಾ ನೀವು ನನ್ನ ಅತಿ ಪ್ರಿಯ ತಂದೆ, ನನ್ನ ಪ್ರಾಣದಾತ, ಪ್ರಾಣೇಶ್ವರನಾಗಿದ್ದೀರಾ. ನೀವು ನನ್ನ ಆತ್ಮನಿಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ನನ್ನನ್ನು ತ್ರಿನೇತ್ರಿ ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದೀರಾ. ಬಾಬಾ ಭಕ್ತಿಯ ಫಲ ಈ ಜ್ಞಾನ ಕೊಟ್ಟು ನನ್ನ ಆತ್ಮನನ್ನು ಸದ್ಗತಿಗೆ ಅಧಿಕಾರಿಯನ್ನಾಗಿ ಮಾಡಿದ್ದೀರಾ. ನಾನೆಷ್ಟು ಥ್ಯಾಂಕ್ಸ್ ಹೇಳಿ. ನಿಮ್ಮ ಮಡಿಲಲ್ಲಿ ನಿಮ್ಮ ನಿಸ್ವಾರ್ಥ ಪವಿತ್ರ ಪ್ರೇಮದ ಎಲ್ಲ ಸಂಬಂಧಗಳ ಪ್ರೀತಿಯ ಅನುಭವ ಮಾಡ್ತಿದ್ದೀನಿ. ನಿಮ್ಮ ಮಡಿಲಲ್ಲಿ ನೆಮ್ಮದಿ ನಿಶ್ಚಿಂತನಾಗಿ ನಿಸ್ಸಂಕಲ್ಪನಾಗಿದ್ದೀನಿ. ಡೀಪ್ ಸೈಲೆನ್ಸ್. ಪ್ರಕಾಶವೇ ಪ್ರಕಾಶ, ಶಕ್ತಿಶಾಲಿ ಪ್ರಕಾಶ.
ಶಾಂತಿ.